ವಕ್ಫ್ ಹಾಗೂ ಸರ್ಕಾರದ ಗೈರಾಣಿ ಜಮೀನುಗಳನ್ನು ಅಕ್ರಮವಾಗಿ ನೋಂದಾಯಿಸಿಕೊಳ್ಳುತ್ತಿರುವವರ ಮೇಲೆ ಕ್ರಮ ಕೈಗೊಳ್ಳಿ ಜಾವೇದ್ ಖಾನ್. ಸಚಿವ ಸ್ಥಾನದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತೆಗೆದುಹಾಕಲು ಬಿಎಸ್ಪಿ ಆಗ್ರಹ. ಮೂವತ್ಮೂರನೇ ವಾರ್ಡಿನ ಸಮಗ್ರ ಅಭಿವೃದ್ಧಿಗೆ ನಿವಾಸಿಗಳ ಒತ್ತಾಯ. ಟಿಪ್ಪು ಸುಲ್ತಾನ್ ಗಾರ್ಡನ್ ಅಭಿವೃದ್ಧಿಗೆ ಮನವಿ. ಅಂಗನವಾಡಿಯಲ್ಲಿ ಮಕ್ಕಳ ಭೌತಿಕ ಬೆಳವಣಿಗೆಗೆ ಆದ್ಯತೆ ನೀಡಲಾಗುತ್ತದೆ. ಮಹೇಶ್ ನಾಯಕ್. ಸಚಿವ ಸ್ಥಾನದಿಂದ ಶಾ ವಜಾಗೊಳಿಸದಿದ್ದರೆ ವಿಶ್ವದಾದ್ಯಂತ ಹೋರಾಟ. ಭಾರತೀಯ ಬೌದ್ಧ ಮಹಾಸಭಾ. ಸಿಂಧನೂರು ನಗರದ ವಾಸವಿ ನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿ ಸಮಿತಿ ವತಿಯಿಂದ 34ನೇ ಮಂಡಲ ಪೂಜಾ ಕಾರ್ಯಕ್ರಮ. ಮತ್ತು ಸಚಿವ ಸ್ಥಾನದಿಂದ ಶಾ ವಜಾಕ್ಕೆ ಛಲವಾದಿ ಮಹಾಸಭಾ ಆಗ್ರಹ. ವಾರ್ತೆಗಳ ವಿವರ. ಮಾನ್ವಿಯ ಸರ್ಕಾರಿ ಜಮೀನುಗಳು ಹಾಗೂ ದರ್ಗಾಗೆ ಸೇರಿದ ವಕ್ಫ್ಗೆ ಸಂಬಂಧಿಸಿದ ಭೂಮಿಯನ್ನು ಪ್ರಭಾವಿ ವ್ಯಕ್ತಿ ಹಾಗೂ ಅಧಿಕಾರಿಗಳು ಸೇರಿಕೊಂಡು ಕಬಳಿಸುತ್ತಿದ್ದು, ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಾವೇದ್ ಖಾನ್ ಹೇಳಿದರು. ಪಟ್ಟಣದ ಪತ್ರಿಕಾ ಭವನದಲ್ಲಿ ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಜಾವೇದ್ ಖಾನ್ ಮಾತನಾಡಿ, ಮಾನ್ವಿ ಮತ್ತು ಸಿರವಾರ ತಾಲೂಕಿನಲ್ಲಿ ಇರುವ ದರ್ಗಾಗಳಿಗೆ ಸೇರಿದ ವಕ್ಫ್ ಸಂಬಂಧಿಸಿದ ಹಾಗೂ ಸರ್ಕಾರದ ಗೈರಾಣಿ ಜಮೀನುಗಳನ್ನು ತಾಲೂಕಿನ ಪ್ರಭಾವಿ ವ್ಯಕ್ತಿಯೊಬ್ಬರು ಅಧಿಕಾರಿಗಳು ಸಿಂಧನೂರಿನ ಉಪನೋಂದಣಿ ಅಧಿಕಾರಿಗಳೊಂದಿಗೆ ಸೇರಿಕೊಂಡು 106 ಎಕರೆ ಭೂಮಿಯನ್ನು ತಮ್ಮ ಕುಟುಂಬದವರ ಹೆಸರಿಗೆ ಮಾಡಿಕೊಂಡಿದ್ದು, ಈ ಕುರಿತು ವಿವಿಧ ಇಲಾಖೆಗಳಿಗೆ ದೂರು ನೀಡಿದರೂ ಕೂಡ ಯಾವುದೇ ಕ್ರಮಗಳನ್ನು ಕೈಗೊಳ್ಳದೇ ಇರುವುದರಿಂದ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿಯೂ ಹಾಗೂ ಹೊರಗಡೆಯಲ್ಲೂ ಕೂಡ ತೀವ್ರ ಹೋರಾಟ ನಡೆಸಲಾಗುವುದು. ಮಾನ್ವಿ ಪಟ್ಟಣದಲ್ಲಿರುವ ರಾಯಚೂರು ರಸ್ತೆಯಲ್ಲಿನ ಕೋಟ್ಯಾಂತರ ಬೆಲೆ ಬಾಳುವ ಹಜರತ್ ಸೈಯದ್ ಸಬ್ಜಲಿ ಸತ್ತಾರ್ ದರ್ಗಾಕ್ಕೆ ಸೇರಿದ ವಕ್ಫ್ ಬೋರ್ಡಿನ ಆಸ್ತಿಯನ್ನು ಸಿಂಧನೂರು ಉಪನೋಂದಣಾಧಿಕಾರಿ ಶ್ರೀನಿವಾಸ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದ್ದರೂ ಕೂಡ ಪಟ್ಟಣದ ಉದ್ಯಮಿ ಆಲ್ದಾಳ್ ವೀರಭದ್ರಪ್ಪ ಕುಟುಂಬದ 9 ಜನರ ಹೆಸರಿಗೆ ನೋಂದಣಿಯನ್ನು ನಿಯಮ ಬಾಹಿರವಾಗಿ ಮಾಡಿಕೊಟ್ಟಿದ್ದಾರೆ. ಈ ಕುರಿತು ಸದರಿ ಭೂಮಿಗಳನ್ನು ಮ್ಯೂಟೇಷನ್ ಮಾಡದಂತೆ ತಹಸೀಲ್ದಾರ್ ರಾಜು ಪಿರಂಗಿಯವರಿಗೆ ತಕರಾರು ಅರ್ಜಿ ಸಲ್ಲಿಸಿದ್ದರೂ ಕೂಡ ಮ್ಯೂಟೇಷನ್ ಮಾಡಿಕೊಟ್ಟಿರುವುದರಿಂದ ಜಿಲ್ಲಾಧಿಕಾರಿಗಳು ಕೂಡಲೇ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಮಾನ್ವಿಯಿಂದ ರಾಯಚೂರಿಗೆ ಪಾದಯಾತ್ರೆ ಮೂಲಕ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. 407/1, 415/8, 408/1/5, 409/4, 407/5, 407/*4, 415/*5, 408/1. ಸರ್, ವಿಷಯ ಏನಂತಂದ್ರೆ, ಈ ಒಂದು ದೀರ್ಘ 2018ರಲ್ಲಿ ಆಲ್ದಾಳ ವೀರಭದ್ರಪ್ಪ ಹಾಗೂ ಸಬ್ಜಲಿ ತಾತನ ಮುತವಲ್ಲಿ ಆದಂಥ ಆಜಮ್ ಅವರ ನಡುವೆ ಒಂದು GPA ಅಗ್ರಿಮೆಂಟ್ ಆಗುತ್ತೆ. ಕರ್ನಾಟಕ ಸರ್ಕಾರದ ಸುತ್ತೋಲೆ ಪ್ರಕಾರ ಯಾವುದೇ ವಕ್ಫ್ ಆಸ್ತಿಯನ್ನು ಖರೀದಿ, GPA, ಮಾರಾಟ ಅಥವಾ ಎನ್ನೆ ಯಾವುದಕ್ಕೆ ಎಲ್ಲದಕ್ಕೆ ನಿರ್ಬಂಧ ಅಂತೇಳಿ ಸರ್ಕಾರ ಸುತ್ತೋಲೆ ಹೊರಡಿಸುತ್ತೆ. ಈ ವಕ್ಫಿನ ಗೆಜೆಟ್, ಈ ಗೆಜೆಟ್ನಲ್ಲಿ ಎಲ್ಲ ಸರ್ವೆ ನಂಬರ್ಗಳಿದೆ. ಮೊನ್ನೆ ರೀಸೆಂಟ್ ಆಗಿ ಕೃಷ್ಣ ಬೈರೇಗೌಡರು ಸಚಿವರಾದಂಥ, ಕರ್ನಾಟಕ ರಾಜ್ಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಏನು ಮಾಡ್ತಾರೆ, ಎನಿವೇರ್ ರಿಜಿಸ್ಟ್ರೇಷನ್ ಅಂತ ಒಂದು ರೈತರಿಗೆ ಅನುಕೂಲ ಆಗೋಕ್ಕೆ ಎನಿವೇರ್ ರಿಜಿಸ್ಟ್ರೇಷನ್, ಅವರ ಹೊಲಗಳು ಜಿಲ್ಲೆಯಲ್ಲಿ ಯಾವುದೇ SROದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಅಂತೇಳಿ ಒಂದು ಕಾನೂನು ಜಾರಿ ಮಾಡ್ತಾರೆ. ಇದನ್ನೇ ಮುಂದಿಟ್ಟುಕೊಂಡು ಆಲ್ದಾಳ ವೀರಭದ್ರಪ್ಪ ಅನ್ನೋ ಲ್ಯಾಂಡ್ ಮಾಫಿಯಾ ಅವರು ಅರ್ಜಿಯನ್ನು ಸಿಂಧನೂರಲ್ಲಿ 46 ಎಕರೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಸಲ್ಲಿಸೋದು ನಮ್ಮ ಸಂಘಟನೆಗೆ ಗೊತ್ತಾಗುತ್ತೆ.
ನಮಗೆ ಹಾಗೂ ವಕ್ಫ್ ಮಂಡಳಿ ಗೊತ್ತಾಗುತ್ತೆ. ನಾವು ವಕ್ಫ್ ಮಂಡಳಿ ಜೊತೆಗೆ ಅವರನ್ನು ಕರ್ಕೊಂಡೋಗಿ ನಾವು 31/8/2024 ತಕರಾರನ್ನು ಕೊಡ್ತೀವಿ. ಸಿನ್ನನೂರು ರಿಜಿಸ್ಟರ್ ಮಾನ್ವಿ ತಾಲೂಕು ಮಾನ್ವಿ ಹೋಬಳಿಯ ಮಾನ್ವಿ ಗ್ರಾಮದ ಸರ್ವೆ ನಂಬರ್ 416 ವಿಸ್ತೀರ್ಣ 4 ಎಕರೆ ಜಮೀನನ್ನು ಮೋದಿಂಬಿ ಗಂಡ ಮೊಹಮ್ಮದ್ ಸೋಫಿ ಸಾಬ್ ಸಾಕಿನ್ ಗಂಗಾವತಿ ಅವರಿಂದ ಶ್ರೀಮತಿ ಅಮ್ರಮ್ಮ ಗಂಡ ವೀರಭದ್ರಪ್ಪ ಗೌಡ ಅಂದ್ರೆ ಅವರ ಹೆಂಡತಿಯ ಹೆಸರಿಗೆ ಇದು ಮಾಡ್ತಾರೆ. ಟೋಟಲ್ 9 ಜನ ಅಂದ್ರೆ ಅವ್ರ ಕುಟುಂಬ ಸದಸ್ಯರು ಬಂದು ಅವರ ಹೆಂಡತಿ ಹೆಸರಿಗೆ ಮಾಡುವಾಗ ತಹಸೀಲ್ದಾರ್ ಅವರು ಒಂದು ಸಿಂಪಲ್ ಲಾಜಿಕ್ ಕೊಡ್ತಾರೆ. ಏನಂತಂದ್ರೆ ಪ್ರಕಾರ ಖರೀದ ಹೆಸರಾದ್ರೆ ಹಕ್ಕು ಬದಲಾವಣೆ ಮಾಡುವಂತೆ ತಕರಾರುದಾರರಿಗೆ ಸದರಿ ಜಮೀನಿನ ಯಾವುದೇ ತರಹದ ಸಂಬಂಧ ಇರುವುದಿಲ್ಲ. ಅನವಶ್ಯಕವಾಗಿ ತಕರಾರುಗಳನ್ನು ಸಲ್ಲಿಸುತ್ತಿದ್ದಾರೆ. ಅಂದ್ರೆ ನಮ್ಮ ಗುಡಿ ನಮ್ಮ ದರ್ಗದ ಆಸ್ತಿಯನ್ನು ನಾವು ತಕರಾರು ಹಾಕೋಕೆ, ನಮ್ಮ ಕನ್ನಡದ ಸಂಸ್ಕೃತಿಯ ಜಲ ನೆಲವನ್ನು ಕಾಪಾಡೋಕೆ ನಾವು ಸಂಬಂಧ ಇಲ್ಲ ಅಂತಾರೆ. ನಿಮಗೆ ಯಾರು ಪವರ್ ಕೊಟ್ಟರು ವಕ್ಫ್ ಆಸ್ತಿಯನ್ನು ಮುಟೇಶನ್ ಮಾಡೋಕ್ಕೆ? ನಂದು ಯಕ್ಷ ಪ್ರಶ್ನೆ ತಹಸೀಲ್ದಾರ್, ನಾವು ಸಂಬಂಧ ಇಲ್ಲ ಬಿಡ್ರಿ. ನಮ್ಮ ದೇವರಲ್ಲ, ನಮ್ದು ಇದು ಆಧಾರ್ ಕಾರ್ಡ್ ಅಲ್ಲ, ನಾವು ಯಾವುದೋ ಅಂತಾರಾಷ್ಟ್ರೀಯದಿಂದ ನಾವು ಇಲ್ಲಿ ಬಂದು ನಾವು ವಾಸ ಮಾಡಕತ್ತೀವಿ, ನಮಗೆ ಕೇಳೋಕೆ ಹಕ್ಕಿಲ್ಲ. ತಹಸೀಲ್ದಾರ್ ಸಾಹೇಬ್ರೆ, ನಿಮಗೆ ಯಾರು ಇಷ್ಟೆಲ್ಲ ನ್ಯಾಯಾಲಯದ ಪ್ರಕರಣಗಳಿವೆ, ವಕ್ಫ್ ಮಂಡಳಿಯಿಂದ ತಕರಾರು ಹಾಕಿದೆ, ಇಡೀ ಜಗಜ್ಜಾಹೀರಾಗಿದೆ ಇದು ಆಸ್ತಿ ವಕ್ಫ್ದಂತ, ನಿಮಗೆ ಯಾರು ಸರ್ ಪವರ್ ಕೊಟ್ಟಿದ್ದು? DC ಅವರು ಹೇಳ್ತಾ ಇದ್ದಾರೆ, ನಿಮ್ಮ ಮೇಲಧಿಕಾರಿಗಳು ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಯಾವುದೇ GPA ಯಾವುದೇ ರೀತಿಯಾದಂತೂ ಮಾಡಬಾರ್ದಂತ. ನೀವು ಹೆಂಗ್ರಿ ಮಾಡಿದ್ರಿ? ಅದ್ರ ಸಂಬಂಧ ನಾವು ಅವ್ರ ವಿರುದ್ಧನೂ ಲೋಕಾಯುಕ್ತಕ್ಕೆ ಹೋಗಿದ್ದೀವಿ, ಅವ್ರ ವಿರುದ್ಧ ಹೈಕೋರ್ಟಲ್ಲಿ ಪಿಟಿಷನ್ ಹಾಕೊಂಡಿದ್ದೀವಿ. ಕಡಿಗುಡು ಗ್ರಾಮದಲ್ಲಿ ಸರ್ವೆ ನಂಬರ್ 53 50 ಎಕರೆ ಗೈರಾಣ ಭೂಮಿಯನ್ನು ಆಲ್ದಾಳ ವೀರಭದ್ರಪ್ಪ ಕಬ್ಜಾ ಮಾಡಿರ್ತಾರೆ. ಸರ್ ಇವ್ರೇನ್ ಮಾಡಿದ್ದಾರೆ, ಸಬ್ ರಿಜಿಸ್ಟ್ರುಗಳಿಗೆ ಭ್ರಷ್ಟಾಚಾರದ ಲಂಚವನ್ನು ಕೊಟ್ಟು ಶ್ರೀನಿವಾಸ್ ಎಂಬ ಲಂಚಕೋರ ಸಿನ್ನನೂರಲ್ಲಿದ್ದಾನೆ ಸಬ್ ರಿಜಿಸ್ಟ್ರು. ಇವಾಗ ಕಂಪ್ಲೀಟ್ ಟ್ರಾನ್ಸ್ಫರ್ ಆಗಿದೆ. ಈ ಆಸ್ತಿ ಅಷ್ಟೇ ಟ್ರಾನ್ಸ್ಫರ್ ಮಾಡೋದು ಅವ್ರ ಕೆಲಸ, ರಿಜಿಸ್ಟ್ರೇಷನ್ ಮಾಡೋದು ಅಷ್ಟೇ ಕೆಲಸ. ಆಮೇಲೆ ರಿಜಿಸ್ಟರ್ ಮಾಡಿಕೊಂಡು ಸಮ್ ಆಫ್ ಅಮೌಂಟ್ ತಗೊಂಡು ದಿಢೀರ್ನೆ ಅವ್ರು ಟ್ರಾನ್ಸ್ಫರ್ ತಗೊಂಡ್ಬಿಡ್ತಾರೆ. ಸೋಫಿ ಮೋದಿಂಬಿ ಗಂಡ ಮೊಹಮ್ಮದ್ ಸೋಫಿ, ಆಮೇಲೆ ಸೈಯದ್ ಆಜಮ್ ತಂದೆ ನದೀಮ್, ಇವರೆಲ್ಲ ಸೇವಕರಂತೇಳಿ ಆ ದರ್ಗಾದ ಸೇವಕರಂತೇಳಿ GPA ಮಾಡ್ಕೊಳ್ತಾರೆ. ಕಾಲಮ್ ನಂಬರ್ 11ರಲ್ಲಿ ಆಗಿನ DC ಅವರು ಕಾಲಮ್ ನಂಬರ್ 9 ಮತ್ತು 11ರಲ್ಲಿ ವಕ್ಫ್ ಆಸ್ತಿಯ ಕಾಲಮನ್ನು ತೆಗೆಯೋಕ್ಕೆ ಸಾಧ್ಯನೇ ಇಲ್ಲ, ಭ್ರಷ್ಟಾಚಾರದ ಮೂಲಕ DC ಸಾಹೇಬರು ಕಾಲಮ್ ನಂಬರ್ 11ರಲ್ಲಿ ವಕ್ಫ್ ಅಂತ ತೆಗಿತಾರೆ. ಈ ವಕ್ಫ್ ಅಂತ ತೆಗೆದ ಮೇಲೆ ನಾವೇನ್ ಮಾಡ್ತೀವಿ, ಅದರಿಂದ ನೇರವಾಗಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಿಂದ ನಾವೊಂದು ಪತ್ರ ಕೊಡ್ತೀವಿ, ಸ್ವಾಮಿ ತಾವು ಈ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ, ಸುಪ್ರೀಂ ಕೋರ್ಟಿನ ಒಂದು ತೀರ್ಪಿನ ಮುಖಾಂತರ ಒನ್ಸ್ ವಕ್ಫ್ ಇಟ್ಸ್ ಆಲ್ವೇಸ್ ವಕ್ಫ್ ಅಂತೇಳಿ ಜಿಲ್ಲಾಧಿಕಾರಿಗಳು ಒಂದು ಪತ್ರ ಬರೀತಾರೆ. ರೀಸೆಂಟಾಗಿ ಬರೀತಾರೆ, ಯಾವಾಗ 24/8/2024 ಏನ್ ಬರೀತಾರೆ, ನಿಷೇಧ ಪದವನ್ನು ನಮೂದಿಸುವುದು, ನಮೂದಿ ಇದ್ದಲ್ಲಿ ಪಹಣಿ ಕಾಲಂ ನಂಬರ್ 9ರಲ್ಲಿ ವಕ್ಫ್ ಆಸ್ತಿ ಎಂದು ನಮೂದೆ ಮಾಡುವುದು ಹಾಗೂ ಯಾವುದೇ ರೀತಿಯ ಖರೀದಿ ಮಾರಾಟ GPA ಮಾಡದಂತೆ ಸಂಬಂಧಪಟ್ಟ ಇಲಾಖೆಗೆ ಆದೇಶಿಸ್ತಾರೆ. ಯಾರು? ಜಿಲ್ಲಾಧಿಕಾರಿಗಳು, ಈಗಿನ ಜಿಲ್ಲಾಧಿಕಾರಿ ಆದೇಶಿಸಿದಾಗ ಮತ್ತೆ ನಾವೇನ್ ಮಾಡ್ತೀವಿ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸರ್ಫರಾಜ್ ಖಾನ್ ಸಾಹೇಬ್ರಿಗೂ ನಾವು ಈ ತರ ವಕ್ಫ್ ಆಸ್ತಿ ಎನ್ಕ್ರೋಚ್ಮೆಂಟ್ ಆಗ್ತಾ ಇದೆ, ಮಾನ್ವಿಯಲ್ಲಿ ರಾಜ್ಯ ಹೆದ್ದಾರಿಯಲ್ಲಿದೆ, ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ 1 ಎಕರೆಗೆ 2.5 ಕೋಟಿ ರೂಪಾಯಿ ಇದೆ, ಅದರಲ್ಲಿ ಬಾರ್ ಅಂಡ್ ರೆಸಿಡೆನ್ಸಿಗಳು, ಪೆಟ್ರೋಲ್ ಬಂಕ್ಗಳು, ಕೈಗಾರಿಕಾ ಕೇಂದ್ರಗಳು ತೆರೆಯುತ್ತಿವೆ. ಅಲ್ಲಿ ಯಾವುದಾದ್ರೂ ಒಂದು ಶಿಕ್ಷಣ ಸಂಸ್ಥೆ ಅಥವಾ ಆಸ್ಪತ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗೋಕ್ಕೆ ಸಬ್ಜಲಿ ತಾತನವರು ಸರ್ವಧರ್ಮದ ನಡೆದಾಡ ದೇವರಾಗಿ ಮಾನ್ವಿಯ ಪ್ರಾಪ್ತಕರು ಪ್ರಜೆಯಾಗಿ ಬಂದರು. ಅವರೆಲ್ಲರಿಗೆ ಒಳ್ಳೆಯದನ್ನೇ ಹೇಳುತ್ತಾ ಇವತ್ತೆಲ್ಲ ಸಾರಿ ಅವರು ಧರ್ಮವನ್ನು ಸಾರಿ ಆಸ್ತಿಯನ್ನು ಮಾಡಿ ಹೋದ್ರು. ಆದರೆ ಇವತ್ತು ಲ್ಯಾಂಡ್ ಮಾಫಿಯಾ ಎದ್ದು ಕೂತಿದೆ. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಪೂಜಾರ್ ಕುರ್ಡಿ, ಸಲೀಂ ಖುಷೇರ್, ರಿಜ್ವಾನ್ ಖುಷೇರ್, ಸಾಲಿಂ ಇದ್ದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಂಪುಟದಿಂದ ತೆಗೆದುಹಾಕುವಂತೆ ಬಹುಜನ ಸಮಾಜ ಪಾರ್ಟಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದೆ. ಸಂಸತ್ ಅಧಿವೇಶನದಲ್ಲಿ ಭಾರತ ಸಂವಿಧಾನಕ್ಕೆ 75 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ನಡೆದ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡುವಾಗ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ಪದೇ ಪದೇ ಉಚ್ಚರಿಸುವ ಬದಲು ದೇವರನ್ನು ಸ್ಮರಿಸಿದ್ದರೆ 7 ಜನ್ಮಗಳ ಸ್ವರ್ಗ ದೊರೆಯುತ್ತಿತ್ತು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಹೇಳಿಕೆ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರು ರಚಿಸಿದ ಸಂವಿಧಾನದ ಮೇಲಿರುವ ಅಸಹನೆಯ ಪ್ರತೀಕವಾಗಿದೆ.
ಸಾವಿರಾರು ವರ್ಷಗಳಿಂದ ಜಾತಿ ಆಧಾರದ ಮೇಲೆ ಈ ದೇಶದ ಬಹುಸಂಖ್ಯಾತರಾದ ಎಸ್ಸಿ, ಎಸ್ಟಿ, ಒಬಿಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ವಿದ್ಯೆ, ಆಸ್ತಿ, ಅಧಿಕಾರಗಳನ್ನು ನಿರಾಕರಿಸಿಕೊಂಡು ಬಂದ ಮನುವಾದಿ ಮೇಲ್ಜಾತಿಗೆ ಸೇರಿದ ಅಮಿತ್ ಶಾ ಮತ್ತು ಅವರ ಬಿಜೆಪಿ ಹಾಗೂ ಆರ್ಎಸ್ಎಸ್ನವರಿಗೆ ಸ್ವತಂತ್ರ ಸಮಾನತೆಯ ಆಶಯಗಳನ್ನು ಎಂದೂ ಕೂಡ ಒಪ್ಪಿಕೊಳ್ಳಲು ಹಾಗೂ ಸಹಿಸಿಕೊಳ್ಳಲು ಆಗುವುದಿಲ್ಲ. ಆ ಕಾರಣಕ್ಕಾಗಿ ಅವಕಾಶ ಸಿಕ್ಕಿದಾಗಲೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ, ಮೀಸಲಾತಿಯನ್ನು ಕುರಿತು ಕೇವಲವಾಗಿ ಅವಹೇಳನಕಾರಿಯಾಗಿ ಮಾತನಾಡುವುದು ರೂಢಿಗತವಾಗಿ ಬಂದಿದೆ. ಇಂಥ ಮನುವಾದಿ ಮತ್ತು ಜಾತಿವಾದಿ ವ್ಯಕ್ತಿಗಳು ಸಂವಿಧಾನದ ಆಧಾರದ ಮೇಲೆ ರಚನೆಯಾಗಿರುವ ಸರ್ಕಾರದಲ್ಲಿ ಮಂತ್ರಿಯಾಗಿ ಮುಂದುವರಿಯಲು ಯಾವುದೇ ನೈತಿಕತೆ ಇಲ್ಲ. ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನ ವಿರೋಧಿ ಮನಸ್ಥಿತಿ ಇರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನು ತಕ್ಷಣ ವಜಾಗೊಳಿಸಬೇಕು ಎಂದು ಬಹುಜನ ಸಮಾಜ ಪಾರ್ಟಿ ಆಗ್ರಹಿಸುತ್ತದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಅಮಿತ್ ಶಾ ಅವರು ಸಂವಿಧಾನ ಜಾರಿಯಾಗಿ 75 ವರ್ಷ ಆಯಿತು. ಆ ವಿಷಯದ ಮೇಲೆ ಚರ್ಚೆ ನಡೆಯುವ ಸಂದರ್ಭದಲ್ಲಿ ಅಮಿತ್ ಶಾ ಅವರು ತನ್ನ ಕುತಂತ್ರ ಬುದ್ಧಿಯಿಂದ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಏನು ದಲಿತರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೆಸರು ತಗೊಳ್ಳೋದ್ರಿಂದ ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ. ಅದೇ ಒಂದು ಹೆಸರನ್ನ ದೇವರ ಹೆಸರು ತಗೊಂಡಿದ್ರೆ ಸ್ವರ್ಗ ಸಿಗ್ತಿತ್ತು ಅಂತಕ್ಕಂಥ ಒಂದು ಉವಾಚ್ಯ ಮಾತನಾಡಿದ್ದು ಭಾಳ ನಾವು ಖಂಡಿಸ್ತೀವಿ ಈ ಮಾತನ್ನು. ಅಮಿತ್ ಶಾ ಅವರೇ, ನೀವೇನಾದರೂ ಇವತ್ತೊಂದು ದಿವಸ ಮಂತ್ರಿಯಾಗಿ ಪಾರ್ಲಿಮೆಂಟ್ನಲ್ಲಿ ಇರಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದ ಸಂವಿಧಾನ ಅಡಿಯಲ್ಲಿ ಅಂತಕೊಂಡದು ಮರಿಬೇಡ ನೀವು. ಯಾಕಂತಂದ್ರೆ ನಾವು ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ದೇವರ ಬದಲಾಗಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ನೆನೆಸ್ತೀವಿ. ಯಾಕಂದರೆ ನಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಅಸ್ಮಿತೆ ಮತ್ತು ಮೇಲಾಗಿ ನಾವು ದೇವರಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾವ ಕಾಲದಲ್ಲಿ ನಮಗೆ ಯಾವ ದೇವರು ದಿಂಡ್ರುಗಳು ನಮ್ಮನ್ನು ಕಷ್ಟ ಕಾಲದಲ್ಲಿ ಯಾರೂ ನಮ್ಮನ್ನು ರಕ್ಷಣೆ ಮಾಡಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ನಂತರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನದ ಅಡಿಯಲ್ಲಿ ನಮಗೆ ಇವತ್ತು ಮಾನ, ಸಮ್ಮಾನ, ಗೌರವ ಎಲ್ಲ ದೊರಕಿದೆ. ಹೀಗಾಗಿ ನಮಗೆ ಇವತ್ತು ದೇವರಿಗಿಂತ ನಿಮ್ಗೆ ಸ್ವರ್ಗ ನೀನೇ ಇಟ್ಕೋ. ಅಂಬೇಡ್ಕರ್ ಅವರು ನಮಗೆ ದೇವರು ಅಂದರೆ ತಪ್ಪಾಗಲಿಕ್ಕಿಲ್ಲ. ನಮಗೆ ಅವರೇ ನಮಗೆ ದೇವರು. ಹೀಗಾಗಿ ನಾವು ಪದೇ ಪದೇ ನಾಮಸ್ಮರಣೆ ಡಾಕ್ಟರ್ ಬಾಬಾ ಸಾಹೇಬ್ ಅವ್ರನ್ನೇ ನಾವು ನೆನೆಸ್ತೀವಿ. ಅದರಲ್ಲಿ ನಮ್ದು ಎರಡು ಮಾತಿಲ್ಲ. ಹಾಗಾಗಿ ನಿನಗೆ ಬೇಕಿದ್ರೆ ದೇವ್ರನ್ನ ನೆನೆಸ್ಕೊಂಡು ನೀನು ಬೇಕಿದ್ರೆ ಸ್ವರ್ಗ ಸೇರ್ಕೋ, ಆದ್ರೆ ನಮ್ಗೆ ಬೇಕೇ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ದೇವರು. ಹೀಗಾಗಿ ಸ್ವರ್ಗ ನರಕ ನಿಂತಲೇ ಇರಲಿ, ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಮಗೆ ದೇವರು ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಹಾಗಾಗಿ ಹೋರಾಟ ಮಾಡೋ ಮುಖಾಂತರ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ನಡೆದ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡುವಾಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಪದೇ ಪದೇ ಉಚ್ಚರಿಸುವ ಬದಲು ಅಲ್ಪಸಂಖ್ಯಾತರಾದ ಎಸ್ಸಿ, ಎಸ್ಟಿ, ಒಬಿಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ವಿದ್ಯೆ, ಆಸ್ತಿ, ಅಧಿಕಾರಗಳನ್ನು ನಿರಾಕರಿಸಿಕೊಂಡು ಬಂದ ಮನುವಾದಿ ಮೇಲ್ಜಾತಿಗೆ ಸೇರಿದ ಅಮಿತ್ ಶಾ ಮತ್ತು ಅವರ ಬಿಜೆಪಿ ಹಾಗೂ ಆರ್ಎಸ್ಎಸ್ ನವರಿಗೆ ಸ್ವಾತಂತ್ರ್ಯ, ಸಮಾನತೆಯ ಆಶಯಗಳನ್ನು ಎಂದೂ ಕೂಡ ಒಪ್ಪಿಕೊಳ್ಳಲು ಹಾಗೂ ಸಹಿಸಿಕೊಳ್ಳಲು ಆಗುವುದಿಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಜೈ ಭೀಮ್, ಹಿರಿಯ ಮುಖಂಡ ಎಂಆರ್ ಭೇರಿ, ರಾಜ್ಯ ಕಾರ್ಯದರ್ಶಿ ಬಸವರಾಜ್ ಭಂಡಾರಿ, ಹನುಮಂತಪ್ಪ ಅತ್ತನೂರು, ಶ್ಯಾಮ್ ಸುಂದರ್, ಬುಡ್ಡಪ್ಪ, ಚಂದ್ರಶೇಖರ್, ಹನುಮಂತ ಭಂಡಾರಿ, ಸೈಯದ್ ಅಬ್ದುಲ್, ಜಯಪ್ಪ, ಸಾಬಣ್ಣ, ಪ್ರವೀಣ್ ಕುಮಾರ್, ನಾಗರಾಜ್, ಅರುಣ್ ಕುಮಾರ್, ಶೇಖರ್, ನರಸಣ್ಣ, ನರೇಂದ್ರ ಆರ್ಯ, ವೈಎಸ್ ಮಾರೆಪ್ಪ, ಖದೀರ್ ಸಾಬ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ನಗರದ 33ನೇ ವಾರ್ಡ್ಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಯರಮರಸ್ ನಿವಾಸಿ ಶಿವಕುಮಾರ್ ಪೊಲೀಸ್ ಪಾಟೀಲ್ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಗರಸಭೆಯಲ್ಲಿಯೇ ಅತ್ಯಂತ ದೊಡ್ಡ ವಾರ್ಡ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ನಮ್ಮ ವಾರ್ಡ್ನಲ್ಲಿ ರಸ್ತೆಗಳು ಹದಗೆಟ್ಟಿವೆ, ಕುಡಿಯುವ ನೀರು ಸಮರ್ಪಕವಾಗಿ ಪೂರೈಕೆಯಾಗುತ್ತಿಲ್ಲ, ಚರಂಡಿಗಳು ಅವ್ಯವಸ್ಥೆಯಿಂದ ಕೂಡಿದ್ದು ಸೊಳ್ಳೆಗಳು ಉತ್ಪತ್ತಿಗಳ ತಾಣವಾಗಿ ಮಾರ್ಪಟ್ಟಿದೆ. ಇನ್ನು ಘನತ್ಯಾಜ್ಯದ ವಿಲೇವಾರಿಯೂ ಸರಿಯಾಗಿ ನಡೆಯುತ್ತಿಲ್ಲ ಎಂದು ಆರೋಪಿಸಿದರು. 1998ರಲ್ಲಿ ಯರಮರಸ್ ನಗರಸಭೆಗೆ ಸೇರ್ಪಡೆಯಾದ ನಂತರ ಮೂಲಭೂತ ಸೌಕರ್ಯಗಳಿಲ್ಲದೆ ನರಳುತ್ತಿದೆ ಎಂದು ಆರೋಪಿಸಿದ ಅವರು, ಯರಮರಸ್ನಿಂದ ನಗರಕ್ಕೆ ಸಂಪರ್ಕಿಸುವ ರಸ್ತೆ ಈಗ ರಾಷ್ಟ್ರೀಯ ಹೆದ್ದಾರಿಯಾಗಿ ಮಾರ್ಪಟ್ಟಿದ್ದರೂ ರಾಷ್ಟ್ರೀಯ ಹೆದ್ದಾರಿಯು ಅನುಸರಿಸಬೇಕಾದ ಯಾವ ನಿಯಮಗಳು ಇಲ್ಲಿ ಪಾಲನೆಯಾಗದಂತಾಗಿಬಿಟ್ಟಿದೆ. ಈ ರಸ್ತೆಯು ಚತುಷ್ಪಥ ರಸ್ತೆಯಾಗಬೇಕಿದೆ. ಅತ್ಯಗತ್ಯವಾಗಿ ಸರ್ವಿಸ್ ರಸ್ತೆಯನ್ನು ನಿರ್ಮಾಣವಾಗಬೇಕಿದೆ. ಯರಮರಸ್ನ 150 ಅಡಿ ಅಗಲದ ರಸ್ತೆ ಒತ್ತುವರಿ ಒಳಗಾಗಿದ್ದು ಅದನ್ನು ನಗರಸಭೆಯವರು ಗುರುತಿಸಿ ತಮ್ಮ ಸ್ವಾಧೀನಕ್ಕೆ ಪಡೆಯಬೇಕು ಎಂದು ಆಗ್ರಹಿಸಿದರು.
ವಿಮಾನ ನಿಲ್ದಾಣ ಜಾಗಕ್ಕಾಗಿ ಪರಂಪರಾಗತವಾಗಿ ವಾಸವಿದ್ದವರನ್ನು ಒಕ್ಕಲೆಬ್ಬಿಸುವುದಕ್ಕಿಂತ ಮುಂಚೆ ಅವರಿಗೆ ಪುನರ್ವಸತಿ ಹಾಗೂ ಪರಿಹಾರ ನೀಡಬೇಕು. ವಾರ್ಡ್ನಲ್ಲಿ ಬೀದಿ ದೀಪಗಳನ್ನು ಅಳವಡಿಸಬೇಕು. ರಸ್ತೆಗಳಿಗೆ ಡಾಂಬರೀಕರಣ ಮಾಡಬೇಕು. ಕುಡಿಯುವ ನೀರಿನ ಸಮರ್ಪಕ ಪೂರೈಕೆ. ಯರಮರಸ್ ರೈಲು ನಿಲ್ದಾಣದಲ್ಲಿ ಇಂಟರ್ಸಿಟಿ ರೈಲು ನಿಲುಗಡೆಯಾಗಬೇಕು. ಅಗತ್ಯ ಸಂಖ್ಯೆಯಲ್ಲಿ ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಿಸಬೇಕು ಹಾಗೂ ಇದ್ದ ಸಾರ್ವಜನಿಕ ಶೌಚಾಲಯವು ಸಮರ್ಪಕವಾಗಿ ನಿರ್ವಹಣೆಗೆ ಮುಂದಾಗಬೇಕು ಎಂದು ಕೋರಿದರು. ಈ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲು ಚಿಂತನೆ ನಡೆಸಿದ್ದೇವೆ ಎಂದು ಎಚ್ಚರಿಸಿದರು. ಗೊತ್ತಿರಬಹುದು, ಈಗ ಕಾಟನ್ ಸೀಸನ್ ಅಲ್ಲಿ ನೋಡಿರ್ಬೋದು, ಶಾಲಾ ಮಕ್ಕಳು ಬೆಳಿಗ್ಗೆ ಬರಬೇಕಾದ್ರೆ ಮೊನ್ನೆ 2 ತಾಸು ಟ್ರಾಫಿಕ್ ಜಾಮ್ ಆಗಿತ್ತು. ಈ ಒಂದು ದೃಷ್ಟಿಯಿಂದ ಈ ಸಂಚಾರ ದಟ್ಟಣೆ ನಿಯಂತ್ರಣ ಮಾಡಬೇಕು. ಯಾಕಂದ್ರೆ ರಾಯಚೂರಿಗೆ ಬರ್ತಕ್ಕಂಥ ಪ್ರಮುಖ ರಸ್ತೆ, ರಾಯಚೂರು ತಾಲೂಕಿಗೆ ಏನು ಹೈದರಾಬಾದ್, ತೆಲಂಗಾಣ, ಮಹಬೂಬ್ ನಗರದಿಂದ ಬರಬೇಕಂದ್ರೆ ಪ್ರಮುಖ ಹೆದ್ದಾರಿಯಾಗಿದೆ. ಈ ಒಂದು ಸಂಚಾರ ದಟ್ಟಣೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಇದೇನಾಗಿದೆ ಪರ್ಯಾಯ ಮಾರ್ಗಗಳನ್ನು ಅಳವಡಿಸಬೇಕಂತ ಹೇಳ್ತಾ, ಮುಂಬರುವ ದಿನಗಳಲ್ಲಿ ನಾವು ಇದನ್ನ ರಾಯಚೂರು ಏನು ಯಾವುದೇ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿ ಇರ್ತಕ್ಕಂಥ ಸೌಲಭ್ಯಗಳನ್ನು ಕೊಡಲಿಲ್ಲ ಅಂದ್ರೆ ನಾವು ಮುಂಬರುವ ದಿನಗಳಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿಯಿಂದ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಕೈಗೊಂಡು ಹೋರಾಟ ಮಾಡಬೇಕಾಗಿ ಅಂತ ಹೇಳ್ತಾ, 10,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೇಳ್ತಿರೋದು ನೀವು ಕೂಡ ಬಂದು ನೋಡಬಹುದು. ಇಲ್ಲಿರ್ತಕ್ಕಂಥ ಬಡಾವಣೆಗಳಲ್ಲಿ ಬೀದಿ ದೀಪಗಳ ಮೇಂಟೆನೆನ್ಸ್ ಆಗಿರ್ಬೋದು, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಒದಗಿಸಾಗಿರ್ಬೋದು, ಚರಂಡಿ ನಿರ್ವಹಣೆ ಆಗಿರ್ಬೋದು, ರಸ್ತೆ ನಿರ್ವಹಣೆ ಆಗಿರ್ಬೋದು, ಘನತ್ಯಾಜ್ಯ ವಿಲೇವಾರಿ ಮುನ್ಸಿಪಾಲಿಟಿಯವರು ಬಂದು ಮನೆ ಮನೆಯಿಂದ ಕಸ ಸಂಗ್ರಹಣೆ, ಅದು ಒಣ ತ್ಯಾಜ್ಯ ಸಂಗ್ರಹಣೆ ಇರ್ಬೋದು, ಹಸಿ ತ್ಯಾಜ್ಯ ಸಂಗ್ರಹಣೆ, ಈ ರೀತಿಯಾಗಿ. ಆಮೇಲೆ ಈ ಪ್ರದೇಶದಲ್ಲಿ ಹಳೆಯ ಮತ್ತು ಹದಗೆಟ್ಟ ಚರಂಡಿಗಳ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ. ಆಮೇಲೆ ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿ ಮಾರ್ಪಟ್ಟಿದೆ. ಆಮೇಲೆ ಈ ಬಡಾವಣೆಯಲ್ಲಿ ಬಹುತೇಕ ರಸ್ತೆಗಳು ನೀವು ಕೂಡ ಬಂದು ನೋಡಬಹುದು. ಮಿತ್ರರಿಗೆ ನಿಮ್ಗೆ ಮನವಿ ಮಾಡ್ತೀವಿ, ಇಲ್ಲಿರ್ತಕ್ಕಂಥ ಬಹಳ ರಸ್ತೆಗಳು ಹದಗೆಟ್ಟಿದೆ. ಬಡಾವಣೆಯಲ್ಲಿರ್ತಕ್ಕಂಥ ಬಹಳ ರಸ್ತೆಗಳು ಕೂಡ ಹದಗೆಟ್ಟು ಇಲ್ಲಿರ್ತಕ್ಕಂಥ ಬೀದಿ ದೀಪಗಳ ನಿರ್ವಹಣೆ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಆಮೇಲೆ ನಿಮ್ಗೆ ಗೊತ್ತಿರಬಹುದು, ಮಹತ್ವಾಕಾಂಕ್ಷಿ ಅಮೃತ ಯೋಜನೆ ಎಲ್ಲರಿಗೂ ಗೊತ್ತಿದೆ. ಅಮೃತ ಯೋಜನೆಯಲ್ಲಿ UGD ಒಳಚರಂಡಿ ವ್ಯವಸ್ಥೆ ಮಾಡಿದರೆ ಸಾರ್ವಜನಿಕರ 100 ಕೋಟಿ ಹಣ ಮಾಡಿದ್ರು. ಅದರಲ್ಲಿ ಒಳಚರಂಡಿ ಕಾಮಗಾರಿ ಕೈಗೊಳ್ಳಬೇಕಾದಾಗ ರೆಡಿಮೇಡ್ ರಸ್ತೆ ಇದ್ರೆ ಆ ರಸ್ತೆಯನ್ನ ತೋಡಿ ಮತ್ತೆ ಒಳಚರಂಡಿ ವ್ಯವಸ್ಥೆ ಮಾಡಿ ಅದೇ ಒಂದು ಗುತ್ತಿಗೆದಾರ ಯಥಾ ರೀತಿ ರಸ್ತೆಯನ್ನು ಮಾಡಿಕೊಡ್ಬೇಕಾಗಿ ಅದರಲ್ಲಿ ಇರುತ್ತೆ. ಆದ್ರೆ ಇಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿಲ್ಲ, ತೋಡಿರ್ತಕ್ಕಂಥ ರಸ್ತೆಯನ್ನು ಕೂಡ ಪುನರ್ ನಿರ್ಮಾಣ ಮಾಡಿಲ್ಲ. ಆಮೇಲೆ ನಿಮ್ಗೆ ಗೊತ್ತಿರಬಹುದು, HSC ಅಂತ ಕರಿತೀವಿ. ಏನಂದ್ರೆ HSC ಅಂತೇಳಿ ಹೌಸ್ ಹೋಲ್ಡ್ ಏನು ಕನೆಕ್ಷನ್ಸ್ ಇರುತ್ತೆ, ಇಂಡಿವಿಜುವಲ್ ಹೌಸ್ ಹೋಲ್ಡ್ ಕನೆಕ್ಷನ್ UGD ಕೊಟ್ಟಿಲ್ಲ. ಅದಾದ ನಂತರ STP ಇರುತ್ತೆ, ನಿಮ್ಗೆ ಗೊತ್ತಿರಬಹುದು. STP ಇದೇ ಟ್ರೀಟ್ಮೆಂಟ್ ಪ್ಲಾಂಟ್, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇರುತ್ತೆ. ಮನೆಯಿಂದ UGD ಕಾಮಗಾರಿ ಆದ್ಮೇಲೆ ಮನೆಯಿಂದ ಮೇನ್ ಲೈನ್ ಕೊಟ್ಟು, ಮೇನ್ ಲೈನ್ ಇಂದ STP ಕೊಟ್ಟು ಆ ಟ್ರೀಟ್ಮೆಂಟ್ ಪ್ಲಾಂಟ್ ಕನೆಕ್ಷನ್ ಕೊಡ್ಬೇಕು. ಇಲ್ಲಿವರೆಗೂ ಕೂಡ ಮನೆಯಿಂದ ಕನೆಕ್ಷನ್ ಆಗಿಲ್ಲ. ಆಮೇಲೆ ಸೀವೇಜ್ ಪ್ಲಾಂಟ್ ಕೂಡ ಕನೆಕ್ಷನ್ ಆಗಿಲ್ಲ. ಆದ್ರಿಂದ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಬಹಳ ದುರ್ವಾಸನೆ. ನಿಮ್ಗೆ ಗೊತ್ತಿರಬಹುದು, ಒಂದು ಒಳಚರಂಡಿ ವ್ಯವಸ್ಥೆನೂ ಆಗಿಲ್ಲ, ಮತ್ತೆ ಏನು ಪಾರಂಪರಿಕವಾಗಿರ್ತಕ್ಕಂಥ ಚರಂಡಿಗಳ ಒಂದು ಇದು ಕೂಡ ಮೇಂಟೈನ್ ಆಗ್ತಾ ಇಲ್ಲ. ಆಮೇಲೆ ನಿಮ್ಗೆ ಗೊತ್ತಿರಬಹುದು, ಘನತ್ಯಾಜ್ಯ ಸಂಗ್ರಹಣೆ ಇಲ್ಲಿ 15 ದಿನಕ್ಕೊಮ್ಮೆ ಡೈಲಿ ಬರ್ತಾ ಇಲ್ಲ. 15 ದಿನಕ್ಕೊಮ್ಮೆ ಬಂದು ಇಲ್ಲಿರ್ತಕ್ಕಂಥ ಒಂದು ಪ್ರದೇಶ ಅನರ್ವೈಲ್ಯ ಮತ್ತು ಅನಾರೋಗ್ಯಕ್ಕೆ ಕಾರಣ ಆಗ್ತಾ ಇದೆ. ಆಮೇಲೆ ಕುಡಿಯುವ ನೀರಿನ ಪೂರೈಕೆ ಬಹಳ ಗುಣಮಟ್ಟ ಕಳಪೆಯಿಂದ ಕೂಡಿದೆ. ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಆಮೇಲೆ ಅಪೂರ್ಣಗೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮಲ್ಲಣ್ಣ ನಾಯಕ್, ಸಿದ್ದಪ್ಪ ಪೂಜಾರಿ, ಹನುಮೇಶ್, ಅಕ್ಬರ್ ಪಾಷಾ, ಮಹೇಶ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಿಲ್ಲೆಯ ಸಾರ್ವಜನಿಕರ ಪಕ್ಷ ಹಾಗೂ ಸಂಘಟನೆಗಳ ಪ್ರತಿಭಟನೆ ಪ್ರದರ್ಶನ ಸತ್ಯಾಗ್ರಹಕ್ಕಾಗಿ ರಾಯಚೂರಿನ ಟಿಪ್ಪು ಸುಲ್ತಾನ್ ಗಾರ್ಡನ್ ಜಾಗವನ್ನು ಅಭಿವೃದ್ಧಿಪಡಿಸಿ ನಿರ್ವಹಿಸಬೇಕು ಎಂದು ಮನುವಾದಿ ಫ್ಯಾಸ್ಟಿಸ್ ವಿರೋಧಿ ಜನತಾ ರಂಗವು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದೆ. ಇಷ್ಟರಲ್ಲಿ ತಮ್ಮ ಜಿಲ್ಲಾಧಿಕಾರಿ ಕಚೇರಿಯು ಬೇರೆ ಕಡೆ ವರ್ಗಾವಣೆಯಾಗುವುದಿದೆ. ನೂತನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಾರ್ವಜನಿಕ ಪ್ರದರ್ಶನ, ಪ್ರತಿಭಟನೆ, ಸತ್ಯಾಗ್ರಹ ಮುಂತಾದ ಪ್ರಜಾಸತ್ತಾತ್ಮಕ ಚಟುವಟಿಕೆಗೆ ಅಲ್ಲಿ ಜಾಗವೇ ಇರುವುದಿಲ್ಲ. ಅಲ್ಲದೆ ಆ ಕಚೇರಿಯ ಅಕ್ಕಪಕ್ಕದಲ್ಲಿ ಅನ್ನ, ನೀರು, ಔಷಧ ಮುಂತಾದ ಯಾವ ಅನುಕೂಲಗಳು ಇರುವುದಿಲ್ಲ. ಕಾರಣ, ಬೆಂಗಳೂರು ಫ್ರೀಡಂ ಪಾರ್ಕಿನ ಮಾದರಿಯಲ್ಲಿ ರಾಯಚೂರು ಟಿಪ್ಪು ಸುಲ್ತಾನ್ ಗಾರ್ಡನ್ ತಾವು ಅಭಿವೃದ್ಧಿಪಡಿಸಬೇಕು. ಕುಡಿಯುವ ನೀರು, ಸ್ವಚ್ಛತೆ, ವಿದ್ಯುತ್ ದೀಪ ಸಮೇತ ಈ ಪಾರ್ಕ್ ಅನ್ನು
ಜಿಲ್ಲೆಯ ಸಾರ್ವಜನಿಕ ಸಭೆ ಸಮಾರಂಭ, ಪ್ರತಿಭಟನಾ ಪ್ರದರ್ಶನ ಹಾಗೂ ಸತ್ಯಾಗ್ರಹಕ್ಕೆ ಮೀಸಲಿಡಬೇಕು. ಪ್ರತಿಭಟಿಸುವುದು ಅಥವಾ ಹೋರಾಟ ನಡೆಸುವುದು ಭಾರತ ದೇಶದ ಪ್ರಜೆಗಳಾದ ನಮ್ಮೆಲ್ಲರ ಸಂವಿಧಾನಾತ್ಮಕ ಹಕ್ಕಾಗಿದೆ. ಇಂತಹ ಹಕ್ಕಿನ ರಕ್ಷಣೆಗೆ ಸರ್ಕಾರದ ಕರ್ತವ್ಯವಾಗಿದೆ. ಇದರ ಭಾಗವಾಗಿ ರಾಯಚೂರಿನ ಟಿಪ್ಪು ಸುಲ್ತಾನ್ ಗಾರ್ಡನ್ ಅಭಿವೃದ್ಧಿಯಾಗಬೇಕು ಮತ್ತು ಇದರ ನಿರ್ವಹಣೆಯನ್ನು ರಾಯಚೂರು ನಗರಸಭೆ ವಹಿಸಬೇಕು. ಕೂಡಲೇ ಅಭಿವೃದ್ಧಿ ಕಾಮಗಾರಿ ಶೀಘ್ರದಲ್ಲಿ ಆಗಬೇಕೆಂಬ ಭರವಸೆ ನಮಗಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಓಕೆ, 100 ಹೆಚ್ಚು ಸಂಘಟನೆಗಳು ಪಾರ್ಟಿಗಳು ರಾಯಚೂರಿನಲ್ಲಿದ್ದಾವೆ. ಆಮೇಲೆ ಹೋರಾಟ ಮಾಡಲಿಕ್ಕೆ ಹೋರಾಟಗಾರರಿಗೆ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್, ಹೋರಾಟ ಮಾಡುವ ಹಕ್ಕು ಜನರಿಗಿದೆ, ಹೋರಾಟಗಾರರಿಗಿದೆ. ಅದೇ ಹೊತ್ತಿನಾಗ ಈ ಆಫೀಸ್ ಶಿಫ್ಟ್ ಆದಮೇಲೆ ಮೆವಣಂ ತಗೊಳ್ಳಿಕ್ಕೆ, ಹೋರಾಟ ಮಾಡಲಿಕ್ಕೆ ನಮಗೆ ಆ ವಿಧಾನಸೌಧದ ಮುಂದೆ ಜಾಗ ಕೊಡಬೇಕು. ಈ ಇದ್ರ ಮುಂದೆ ಏನಿರ್ತಿರೋ ಉದ್ಯಾನವನ ಅದನ್ನು ಡೆವಲಪ್ಮೆಂಟ್ ಮಾಡಬೇಕು. ಅದ್ರ ಸಂಬಂಧಪಟ್ಟಂಗೆ ಹೋರಾಟಗಾರರಿಗೆ ಅನುಕೂಲ ಮಾಡಬೇಕು. ಯಾಕಂದ್ರೆ ಬೆಂಗಳೂರಿನಾಗ ಎಲ್ಲ ಹೋರಾಟಗಾರರಿಗೆ ಫ್ರೀಡಮ್ ಪಾರ್ಕ್ ಅಂತ ಐತೆ. ಆ ಟೈಪ್ ನಮಗೆ ಸ್ವತಂತ್ರ, ಯಾಕಂದರೆ ಕಾನ್ಸ್ಟಿಟ್ಯೂಷನಲ್ ರೈಟು ಎಲ್ಲ ಹೋರಾಟಗಾರರಿಗೆ ನಮಗೆ 1-2 ಎಕರೆ 3 ಎಕರೆ ನೀವು ಅಲ್ಲಿ ಶಿಫ್ಟ್ ಮಾಡೋದಾದ್ರೆ ಅಲ್ಲಿ ನಮಗೆ ಹೋರಾಟಗಾರರಿಗೆ ಜಾಗನ ಅನುಕೂಲ ಮಾಡಿಕೊಡ್ಲಿಕ್ಕೆ ಮುಂದಾಗಬೇಕು. ಜಾಗದ ಜೊತೆ ಅಲ್ಲಿ ನಾಗರಿಕ ಸೌಲಭ್ಯಗಳಿದಾವೆ, ನೀರು, ಶೌಚಾಲಯ ಅದೆಲ್ಲ ಅಟ್ಲೀಸ್ಟ್ ಡೆವಲಪ್ ಮಾಡ್ಬೇಕಲ್ಲ. ಈಗ ಸುಮಾರು ಒಂದೊಂದು ಕೋಟಿ ರೂಪಾಯಿ ನೀರಿನಾಗ ಹಾಕಿ ಬಿಲ್ ಹಾಕ್ತಾರ, ಹೌದಲ್ವಾ? ಹೋರಾಟಗಾರರಿಗೆ ಅದು ಮಾಡ್ಲಿಕ್ಕೆ ನೀವೆಲ್ಲರೂ ಜಿಲ್ಲಾಡಳಿತ ಮುಂದಾಗಬೇಕು. ಈ ಸಂದರ್ಭದಲ್ಲಿ ಎಂಆರ್ ಭೇರಿ, ವಿಶ್ವನಾಥ್ ಪಟ್ಟಿ, ಜಿ ಅಮರೇಶ್, ಮಾರೆಪ್ಪ ಹರವಿ, ಸಮದ್ ಪಾಷಾ, ಆಂಜನೇಯ ಕುರುಬದೊಡ್ಡಿ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಈಗ ಜಾಹೀರಾತುಗಳು. ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ SR ಡೆವಲಪರ್ ಜೊತೆಗೆ ಕೈ ಜೋಡಿಸಿ. SR ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ಶ್ರೀ ಭೈರೋಬಾ ಮಿಲ್ಕ್ ಡೈರಿ, ನಮ್ಮಲ್ಲಿ ಎಲ್ಲಾ ತರಹದ ಡೈರಿ ಉತ್ಪನ್ನಗಳು ಲಭ್ಯವಿವೆ. ಮದುವೆ ಹಾಗೂ ಇನ್ನಿತರೆ ಸಮಾರಂಭಗಳಿಗೆ ಆರ್ಡರ್ಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ತುಂಬಾ ರುಚಿಕರವಾದ ತಾಜಾ ಹಾಲು, ಮೊಸರು, ತುಪ್ಪ, ಪನ್ನೀರ್ ಸೇರಿದಂತೆ ಎಲ್ಲಾ ಪದಾರ್ಥಗಳು ಲಭ್ಯವಿವೆ. ಸ್ಥಳ ಸುಖ್ ಶಾಂತಿ ನಗರ, ಆಶಾಪುರ್ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 9035061741 9353647408. VRD Education Trust, Bharat Institute of Schooling Education. ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ. ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ PUC ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ. ವಿಳಾಸ ಬಾಲಾಜಿ ಕಾಂಪ್ಲೆಕ್ಸ್, ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449416176 ಹಾಗೂ 8050151776. ಜಾಹೀರಾತಿನ ನಂತರ ಅಮೋಘ ವಾರ್ತೆಗಳಿಗೆ ಪುನಃ ಸ್ವಾಗತ. ಅಂಗನವಾಡಿಯಲ್ಲಿ ಮಕ್ಕಳ ಭೌತಿಕ ಬೆಳವಣಿಗೆಗೆ ಆದ್ಯತೆ ನೀಡಲಾಗುತ್ತದೆ ಎಂದು ಗಿಲ್ಲೆಸುಗೂರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಹೇಶ್ ನಾಯಕ್ ಹೇಳಿದರು. ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ರಾಯಚೂರು, ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ರಾಯಚೂರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಯಚೂರು, ಶಿಶು ಅಭಿವೃದ್ಧಿ ಯೋಜನೆ ಗಿಲ್ಲೆಸುಗೂರು, ಕಲಿಕೆ ಟಾಟಾ ಟ್ರಸ್ಟ್ ಬೆಂಗಳೂರು ಇವರ ಸಹಭಾಗಿತ್ವದ ಶಾಲಾ ಪೂರ್ವ ಶಿಕ್ಷಣ ಬಲವರ್ಧನಾ ಕಾರ್ಯಕ್ರಮದಡಿ ಜೇಗರಕಲ್ ವಲಯದ ಕಾಡ್ಲೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಬಾಲಮೇಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು.
ಸರ್ಕಾರ ಯೋಜನೆಗಳು ಸಫಲತೆ ಸಾರ್ವಜನಿಕರ ಆಸಕ್ತಿ ಹಾಗೂ ಸಹಭಾಗಿತ್ವವನ್ನು ಅವಲಂಬಿಸಿರುತ್ತದೆ. ಇಂದಿನ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ತೋರಿರುವ ಕಾಳಜಿ ಇತರರಿಗೆ ಮಾದರಿ, ಗ್ರಾಮಕ್ಕೆ ಬೇಕಾದ ಯೋಜನೆಗಳನ್ನು ಪಡೆಯಲು ಹಾಗೂ ಗ್ರಾಮಸ್ಥರ ಬೇಡಿಕೆಗೆ ಶಾಸಕರ ಸ್ಪಂದನೆ ಕುರಿತು ಮಾತನಾಡಿದರು. ಮಗುವಿನ ಚಲನವಲನಗಳ ಮೇಲೆ ಪಾಲಕರು ಲಕ್ಷ್ಯ ಇರಬೇಕು ಎಂದರು. ಸರ್ ಬೇರೆ ಯೋಜನೆಯಲ್ಲಿ ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥ ನಾನು ನೋಡಿದ್ದೇನೆ. ಆದ್ರೆ ಎಲ್ಲಿಯೂ ಕೂಡ ಗ್ರಾಮ ಪಂಚಾಯತ್ನ ಎಲ್ಲಾ ಸದಸ್ಯರು ಭಾಗವಹಿಸಿದ್ದು ನಾನು ನೋಡೇ ಇಲ್ಲ. ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ಭಾಗವಹಿಸಿದ್ದಾರೆ. ಇಲಾಖೆ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ತಮ್ಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಯಾಕಂದ್ರೆ ತಮ್ಮ ಕಾಳಜಿ, ಮಕ್ಕಳ ಪರವಾಗಿ ತಮ್ಮ ಕಾಳಜಿಯನ್ನ ಇದು ತೋರಿಸ್ತದೆ. ಮತ್ತು ಕರೇಕಲಲ್ಲಿ ಅಂಗನವಾಡಿ ಇಲ್ಲ. ಅದಕ್ಕೆ ಸಂಬಂಧಿಸಿದಂತೆ ಸದಸ್ಯರು ನನಗೆ ಎಷ್ಟು ಒತ್ತಡ, ಸದಸ್ಯರು ಮತ್ತು ನಮ್ಮ ಕ್ರಿಯಾಶೀಲ ಅಂತೀನಿ. ಯಾಕೆ ಹೇಳಿದ್ರೆ PDO ಮೇಡಮ್ ಅವರು ಏನ್ ಸರ್ ನೀವು ಚೆಕ್ ಬಂದ್ ಕೊಡ್ರಿ ಅಂತ ಕಲೆ ಬಿದ್ದರೆ ಈಗ ನೋಡಿದ್ರೆ ಬಿಲ್ಡಿಂಗ್ ಹಾಕ್ಸ್ತಾ ಇಲ್ಲ ನೀವು ಅಂತೇಳಿ ನಾವು ಎಲ್ಲಾ ಯೋಜನೆಗಳಿಗೆ ಟ್ರೈ ಮಾಡಿದ್ವಿ, ಲೇಟ್ ಆಗ್ತಾ ಇದೆ. ಸೊ ಅದಕ್ಕೆ ನಮ್ಮ ಮಾನ್ಯ ಶಾಸಕರ ಹತ್ರ ನಾನು ರಿಕ್ವೆಸ್ಟ್ ಮಾಡಿದ್ರೆ ಅವರು ಸರ್ಕಾರದಿಂದನೇ ಸಪರೇಟ್ ಆಗಿರ್ತಕ್ಕಂಥ ಅನುದಾನವನ್ನು ಹಾಕಿಕೊಂಡು 20 ಲಕ್ಷ ರೂಪಾಯಿ ಈಗ ಕರೇಕಲಲ್ಲಿ 1ನೇ ಕೇಂದ್ರ ಪ್ರಾರಂಭ ಮಾಡ್ತಾರೆ. ಇನ್ನೊಂದು 15 ದಿವಸದಲ್ಲಿ ಪ್ರಾರಂಭ ಮಾಡ್ತಾರೆ. ಸೊ ನಿಮ್ಮ ಒತ್ತಡದಿಂದಲೇ ಇದಾಗಿತ್ತು. ನಮ್ಮ ತಾಲೂಕು ಆಡಳಿತ, ತಾಲೂಕ್ ಪಂಚಾಯತ್ ವತಿಯಿಂದ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಮತ್ತು ಟಾಟಾ ಕಲಿಕಾ ಟ್ರಸ್ಟ್ ಅವರು ಕೂಡಿಕೊಂಡು ಅಂಗನವಾಡಿಗಳಲ್ಲಿ ಶಾಲಾ ಪೂರ್ವ ಶಿಕ್ಷಣ ಪ್ರಾರಂಭ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ತರಬೇತಿಯನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಕ್ರಿಯಾಶೀಲರಾಗಿ ನಮ್ಮೆಲ್ಲ ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿಯಲ್ಲಿ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಕಲಿಸ್ತಾರೆ. ಆದ್ರೆ ಒಂದು ಗಮನಿಸಬೇಕು, ಆ ವಯಸ್ಸಿನ ಮಕ್ಕಳಿಗೆ ABCD ಈ ಕಲಿಯೋ ಅವಶ್ಯಕತೆ ಇಲ್ಲ. ಆ ಮಕ್ಕಳಿಗೆ ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕ ಬೆಳವಣಿಗೆ ಆಗ್ಬೇಕು. ಆ ರೀತಿಯಾಗಿರ್ತಕ್ಕಂಥ ತರಬೇತಿಯನ್ನ, ಆ ರೀತಿಯಾಗಿರ್ತಕ್ಕಂಥ ಶಿಕ್ಷಣವನ್ನ ನಾವು ಶಾಲೆಗಳಲ್ಲಿ ಕೊಡಬೇಕು. ಅದು ಬಿಟ್ಟಿವಿ ಇಷ್ಟಿಷ್ಟು ದುಡ್ಡು ಖರ್ಚು ಮಾಡಿಸ್ತಾರ, ABCD ಕಳಿಸ್ತಾರ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂದ ತಕ್ಷಣ ಈ ಅಮ್ಮ ಸ್ಟಾರ್ ಆಗಿಬಿಡ್ತಾಳ ಪೂರ್ತಿ. ನಮ್ಮ ತಾಯಿಗಳು ರಾಯಚೂರಾಗ ಸ್ಟಾರ್ ಆಗಿಬಿಡ್ತಾರೆ ಇವರೇ. ಈಗ ನಮ್ಮ ಮಕ್ಕಳು ತೋರಿಸ್ರಿ, ಈ ಅಂಗನವಾಡಿಯಲ್ಲಿ ಕಲ್ತಿರ್ತಕ್ಕಂಥ ಮಕ್ಕಳಿಗೆ ಮಾತಾಡ್ಸ್ರಿ, ಅವ್ರೇನಂತಾರ ಕನ್ನಡದಲ್ಲಿ ಅವ್ರು ಕಲಿತಾರೆ. ಅಂಗನವಾಡಿ ಏನ್ ಕಳಿಸ್ತೀವಿ ನಾವು? ಹೆತ್ತ ತಾಯಿ ದೇವರು ಅಂತ ಕಳಿಸ್ತೀವಿ. ದೇವರಂದ್ರೆ ಯಾರಂದ್ರೆ ಹೆತ್ತ ತಾಯಿ ದೇವರು, ತಂದೆ ತಾಯಿ ದೇವರು, ಗುರುಗಳು ದೇವರು, ಹಿರಿಯರು ದೇವರು ಅಂತ ನಾವು ಕಲಿಸ್ತಾ ಇದ್ದೀವಿ ನಮ್ಮ ಭಾಷೆಯಲ್ಲಿ. ಈ ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ನಾವು ಕಲಿಸ್ತಾ ಇದ್ದೀವಿ. ಪ್ರೈವೇಟ್ ಸ್ಕೂಲ್ಗಳಲ್ಲಿ ABCD ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ತಾಯಿ ಸ್ಟಾರ್ ಅಲ್ಲ, ಅದು ಸ್ಟಾರ್ ಅಂತ ಹೇಳ್ತಾರೆ.
ಪಿಡಿಒ ಮಹಾಂತಮ್ಮ ಮಾತನಾಡಿ, ಅಂಗನವಾಡಿ ಕಾರ್ಯಕರ್ತೆಯರು ಮಾತೆಯರಂತೆ ಮಕ್ಕಳನ್ನು ಪೋಷಿಸಿ ಮತ್ತು ಕಲಿಕೆಯನ್ನು ರೂಢಿ ಮಾಡಿಸುತ್ತಾರೆ. ಪಾಲಕರು ಮಕ್ಕಳ ಶೈಕ್ಷಣಿಕ ಹಾಗೂ ದೈಹಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ಅಂಗನವಾಡಿ ಕಾರ್ಯಕರ್ತೆಯರು ವಹಿಸಿರುವುದನ್ನು ಗಮನಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮಗಳನ್ನು ನಾವು ಸಿಟಿ ಅಂದ್ರೆ ನಗರ ಅಭಿವೃದ್ಧಿ ಪ್ರದೇಶಗಳಲ್ಲಿ ನೋಡ್ತಾ ಬಂದಿದ್ದೇವೆ, ಪ್ರೈವೇಟ್ ಸ್ಕೂಲ್ಗಳಲ್ಲಿ ನೋಡ್ತಾ ಬಂದಿದ್ದೇವೆ. ಆದರೆ ಇಂಥ ಒಂದು ಕಾರ್ಯಕ್ರಮಗಳು ಕೂಡ ನಮ್ಮಲ್ಲಿ ಯಾಕಾಗಬಾರ್ದು ಅಂತ ಹೇಳಿ ಈಗಾಗಲೇ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಜೊತೆ ನಾವು ಮಾತಾಡಿದ್ವಿ. ಒಂದು ಕಾರ್ಯಕ್ರಮ ಆಗಬೇಕು. ನಾವು ವಿಸಿಟ್ ಅಂತ ಹೋದಾಗ ನಾವು ನೋಡಿ ಬರ್ತೇವೆ ಏನೇನೆಲ್ಲ ಕಾರ್ಯಕ್ರಮಗಳು ಆಗ್ತಾ ಇದೆ ಅಂಗನವಾಡಿ ಶಾಲೆಗಳಲ್ಲಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಆದರೆ ಆ ಮಕ್ಕಳನ್ನ ಕಲಿಸ್ತಕ್ಕಂಥ ಪಾಲಕರಿಗೆ ಗೊತ್ತಿರೋದಿಲ್ಲ. ಅಂಗನವಾಡಿ ಶಾಲೆಗಳಲ್ಲಿ ಏನೆಲ್ಲ ಕಾರ್ಯಕ್ರಮಗಳಾಗುತ್ತೆ, ಅಂಗನವಾಡಿ ಕಾರ್ಯಕರ್ತೆಯರಲ್ಲ ತಾಯಂದಿರಾಗಿ ಆ ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ತಾರೆ ಅನ್ನೋ ಒಂದು ಕಾರ್ಯಕ್ರಮ ಕೂಡ ಒಂದು ಬಿತ್ತರವಾಗಬೇಕು. ಆ ಒಂದು ಬಿತ್ತರೆ ಒಂದು ಕಾರ್ಯಕ್ರಮಗಳಲ್ಲಿ ಕೂಡ ಪಾಲಕರು ಬಂದು ಕೂಡ ಏನೆಲ್ಲ ಕಾರ್ಯಕ್ರಮಗಳಿದ್ದಾವೆ, ಯಾವ್ಯಾವ ರೀತಿ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಅನ್ನೋ ಒಂದು ಕಾರ್ಯಕ್ರಮ ಆಗ್ಬೇಕಂತ ಹೇಳಿದಾಗ ಈ ಒಂದು ಕಾರ್ಯಕ್ರಮಕ್ಕೆ ನಾಂದಿ ಆಯಿತು ಅಂತ ನಾನು ಹೇಳ್ಬೋದು ಈ ಸಂದರ್ಭದಲ್ಲಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಯಾವಾಗಲೂ ಬೆಂಬಲಿತರಾಗಿ ನನ್ನ ಆಡಳಿತ ಮಂಡಳಿದ್ದಾರೆ. ಶಿಕ್ಷಣ ಅಂತ ಬಂದಾಗ ಅದೇ ರೀತಿಯಾಗಿ ಮಕ್ಕಳ ಒಂದು ಅಭಿವೃದ್ಧಿಗೋಸ್ಕರ ಏನೆಲ್ಲ ಕಾರ್ಯಕ್ರಮ ಆಗಬೇಕು ಅದೆಲ್ಲದಕ್ಕೂ ಅವರು ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ, ಎಲ್ಲದರಲ್ಲೂ ಸಹಕಾರವನ್ನ ಕೊಟ್ಟಿದ್ದಾರೆ. ಸೊ ಇನ್ನು ಮುಂದೆ ಕೂಡ ನಾವು ಈ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನು ಕೊಡೋದ್ರಲ್ಲಿ ನಾವು ಯಾವಾಗಲೂ ನಿಮ್ಮ ಸಹಕಾರದೊಂದಿಗೆ ಮುಂದುವರಿಯುತ್ತೆ ಅಂತ ಹೇಳ್ತಾ ವೇದಿಕೆ ಮೇಲೆ ಕಾಡ್ಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಜಯಮ್ಮ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಿರೂಪಣಾ ಅಧಿಕಾರಿ ಶ್ರೀಮತಿ ಶರಣಮ್ಮ, ರಾಯಚೂರು ಸಿಡಿಪಿಒ ಮಂಜುನಾಥ್, ಗ್ರಾಮ ಪಂಚಾಯತ್ ಸದಸ್ಯ ಸಾದಿಕ್, ಗಂಗಪ್ಪ, ಸ್ತ್ರೀ ಶಕ್ತಿ ಸಂಘಗಳ ಒಕ್ಕೂಟದ ಅಧ್ಯಕ್ಷೆ ಶ್ರೀಮತಿ ಈರಮ್ಮ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೇಲ್ವಿಚಾರಕಿ ಶ್ರೀಮತಿ ಅಮರಮ್ಮ ಪಾಟೀಲ್, ಕಲಿಕಾ ಟ್ರಸ್ಟ್ನ ಜಿಲ್ಲಾ ಸಂಯೋಜಕ ತಾರಾನಾಥ್, ಎಸ್ಡಿಎಂಸಿ ಅಧ್ಯಕ್ಷ ರಾಮಣ್ಣ, ಜೇಗರ್ಕಲ್ ವಲಯದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ಕೇಂದ್ರದ ಮುದ್ದು ಮಕ್ಕಳು, ಪಾಲಕರು, ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು. ಅಂಗನವಾಡಿ ಕೇಂದ್ರದ ಪೌಷ್ಟಿಕ ಆಹಾರದ ಪ್ರದರ್ಶನ ಕೂಡ ನಡೆಯಿತು. ನಂತರ ಪುಟಾಣಿ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು ನೆರೆದ ಸಭಿಕರನ್ನು ರಂಜಿಸಿದವು. ವಿದ್ಯಾರ್ಥಿಗಳು ಕ್ಲಾಸ್ ಹಾಕಬೇಕು.
ನೀರಿಗೆ ಬಾರೆ ನೀರಿಗೆ ಬಾರೆ ಹಿಡ್ಕೊಂಡು ನೀರಿಗೆ ಬಾರೆ ಹಿಡ್ಕೊಂಡು ನೋಡತ್ತೀನಿ ಹಠವಾ ಹಿಡ್ಕೊಂಡು ಹೆಂಗ್ ಮಾಡಿದ್ರು ಚಂದ ಕಾಣ್ತವೆ. ಸೊ ಇಲ್ಲಿ ಜನ ಕಲ್ತಿರೋ ಕಾರಣ ನನ್ನ ಮಗ ಡ್ಯಾನ್ಸ್ ಮಾಡ್ತಾನೆ ಅಂತ. ನನ್ನ ಮಗ ಡ್ಯಾನ್ಸ್ ಮಾಡಿದ ತಕ್ಷಣ ಹಿಂದಿನವ್ರಿಗೆ ಕಾಣ್ಬೇಕು, ಹೋಗ್ಬೇಡ್ರಿ. ನೋಡಿ
ನೆಕ್ಸ್ಟ್ ತಯಾರಿ ಜೇಗರ್ಕಲ್ ವೆರಿ ಗುಡ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಬಳಸಿದ್ದಕ್ಕಾಗಿ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾಧಿಕಾರಿ ಮೂಲಕ ಪ್ರಧಾನಮಂತ್ರಿ ಹಾಗೂ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದೆ. ಕೇಂದ್ರ ಸರ್ಕಾರದ ಗೃಹ ಸಚಿವ ಅಮಿತ್ ಶಾ ಅವರು ಉದ್ದೇಶಪೂರ್ವಕವಾಗಿ ಭಾರತೀಯ ಸಂವಿಧಾನ ಮುಖ್ಯ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಮಾನಿಸಲು ಅವಹೇಳನಕಾರಿ ಹೇಳಿಕೆಗಳನ್ನು ಬಳಸಿದ್ದಾರೆ. ರಾಜ್ಯಸಭೆಯಲ್ಲಿ ನಡೆದ ಈ ಘಟನೆಯು ವಿಶ್ವದಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೋಟ್ಯಾಂತರ ಅನುಯಾಯಿಗಳ ಭಾವನೆಗಳನ್ನು ನೋಯಿಸಿದೆ. ಆದ್ದರಿಂದ ನೀವು ತಕ್ಷಣ ಗೃಹ ಸಚಿವ ಅಮಿತ್ ಶಾ ಅವರಿಂದ ಕ್ಷಮೆ ಯಾಚಿಸಬೇಕು ಮತ್ತು ಅವರನ್ನು ಸಚಿವ ಸಂಪುಟದಿಂದ ತೆಗೆದುಹಾಕಬೇಕು. ಇಲ್ಲದಿದ್ದರೆ ವಿಶ್ವದಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೋಟ್ಯಾಂತರ ಅನುಯಾಯಿಗಳು ಅಮಿತ್ ಶಾ ವಿರುದ್ಧ ಪ್ರತಿಭಟಿಸಲು ಮತ್ತು ಅವರನ್ನು ಬಹಿಷ್ಕರಿಸಲು ರಸ್ತೆಗಿಳಿಯುತ್ತಾರೆ ಎಂದು ಮನವಿಯಲ್ಲಿ ಎಚ್ಚರಿಸಲಾಗಿದೆ.
issue of regarding moving Home Minister Amit Shah from the post of using derogatory remarks of Baba Saheb Ambedkar, the architect of Indian Constitution, in the Rajya Sabha debate. Madam and sir, Home Minister of your government Amit Shah has deliberately used derogatory remarks to insult Dr. Baba Saheb Ambedkar, the chief architect of Indian Constitution. This incident in Rajya Sabha has hurt the sentiments of billions of followers of Dr. Baba Saheb Ambedkar across the world. Therefore, you are requested to seek an apology immediately from Home Minister Amit Shah and remove him from your cabinet. Otherwise, billions of followers of Dr. Baba Saheb Ambedkar across the world come on roads to protest against Amit Shah and boycott him world over. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವಿಜಯ ಪ್ರಸಾದ್, ಎಂ ವಸಂತ್, ಬಿಎ ದೊಡ್ಡಮನಿ, ವೀರೇಶ್ ಗಾಣದಾಳ, ಚಂದ್ರಶೇಖರ್, ನಾಗರಾಜ್, ಪ್ರವೀಣ್ ವೈ ಸಣ್ಣ ಈರಣ್ಣ, ಉಮೇಶ್, ಚಿನ್ನರಾಯುಡು, ಅರುಣ್, ರಾಜಶೇಖರ್, ಉಮೇಶ್ ಎನ್, ಗೌತಮ್, ಉದಯ್ ಕಿರಣ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಸಿಂಧನೂರು ನಗರದ ವಾಸವಿ ನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿ ಸಮಿತಿ ವತಿಯಿಂದ 34ನೇ ಮಂಡಲ ಪೂಜೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ವಾಸವಿ ನಗರದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿ ಸಮಿತಿ ವತಿಯಿಂದ 300ಕ್ಕೂ ಹೆಚ್ಚು ಮಾಲಾಧಾರಿಗಳಿಂದ ಮಂಡಲ ಪೂಜೆ ಕಾರ್ಯಕ್ರಮ ನಡೆಯಿತು. ನಂತರ ಮಂಡಲ ಪೂಜೆ ಕಾರ್ಯಕ್ರಮ ಮುಂಚಿತವಾಗಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಹೋಮ ಹವನಗಳು ಬೆಳಿಗ್ಗೆ 3 ಗಂಟೆಯಿಂದ 12 ಗಂಟೆಯವರೆಗೆ ಹೋಮ ಹವನಗಳು ನಡೆದವು. ನಂತರ ಮಂಡಲ ಪೂಜೆ ಕಾರ್ಯಕ್ರಮ ನಡೆಯಿತು. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಅಯ್ಯಪ್ಪ ಸ್ವಾಮಿಯ ಶ್ಲೋಕಗಳನ್ನು ಹೇಳಿದರು. Hey!
ಹಿರಿಯ ಗುರುಸ್ವಾಮಿಗಳಾದ NVV ಸತ್ಯನಾರಾಯಣ ಗುರುಗಳು ಮಾತನಾಡಿದರು. ನಂತರ ಗುರುಸ್ವಾಮಿ ವಿರುಪಣ್ಣ ಗುಡಿ ಮಾತನಾಡಿದರು. ಪ್ರತಿ ವರ್ಷದಂತೆ ಈ ವರ್ಷ 34ನೇ ವರ್ಷದ ಮಂಡಲ ಪೂಜೆ ಕಾರ್ಯಕ್ರಮ ನೆರವೇರಿಸಲಾಯಿತು. ನಂತರ ಪಂಪ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ಸಾಯಂಕಾಲ ಮೆರವಣಿಗೆ ಕಾರ್ಯಕ್ರಮ ನಡೆಯಿತು. ಇನ್ನು ಇದೇ ವೇಳೆ ಅಯ್ಯಪ್ಪ ಸ್ವಾಮಿ ಸಮಿತಿಯ ಅಧ್ಯಕ್ಷರಾದ ಬಿ ಹರ್ಷ ಮಾತನಾಡಿದರು. ದೇವಸ್ಥಾನದಲ್ಲಿ 34ನೇ ವರ್ಷದ ಮಹಾಮಂಡಲ ಪೂಜೆಯನ್ನು ಇವತ್ತು ಅಯ್ಯಪ್ಪ ಸ್ವಾಮಿಯ ಎಲ್ಲ ಭಕ್ತಾದಿಗಳು ಇಲ್ಲಿ ಸೇರಿ ಅದ್ದೂರಿಯಿಂದ ನೆರವೇರಿಸುತ್ತಿದ್ದಾರೆ. ನಿಜವಾಗಲೂ ನಮ್ಮ ತಾಲೂಕಿನಲ್ಲಿ ಇಷ್ಟು ಮಂದಿ ಅಯ್ಯಪ್ಪ ಸ್ವಾಮಿಗಳು ಇವತ್ತು ಆ ಒಂದು ದೀಕ್ಷೆಯಲ್ಲಿ ಭಾಗವಹಿಸಿ 41 ದಿವಸ ದೀಕ್ಷೆ ಮಾಡಿ ಪ್ರತಿಯೊಬ್ಬರು ತಮ್ಮ ಒಂದು ಜನ ಚಟುವಟಿಕೆಗಳನ್ನು ಇವತ್ತು ಎಲ್ಲ ಬದಿಗೊಟ್ಟು ಈ ಅಯ್ಯಪ್ಪ ಸ್ವಾಮಿಯ ಸೇವೆಗಾಗಿ ಮುಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಆ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಮಾಡಲಿ. ಇದರಲ್ಲಿ ಅನೇಕ ಭಕ್ತಾದಿಗಳು ಪರಿವರ್ತನೆ ಆಗಿ ನಮ್ಮ ಹಿಂದೂ ಧರ್ಮವನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಪ್ರತಿಯೊಬ್ಬರು ತಮ್ಮ ತಮ್ಮ ಒಂದು ಸಂಸ್ಕೃತಿಯನ್ನು ಬೆಳೆಸಿಕೊಂಡು ನಮ್ಮ ದೇಶಕ್ಕೆ ಒಳ್ಳೆಯ ಕೀರ್ತಿಯನ್ನು ತಂದುಕೊಡಬೇಕು. ಯಾಕೆಂದರೆ ಇಡೀ ಪ್ರಪಂಚ ದೇಶದಲ್ಲಿ ನಮ್ಮ ಭಾರತ ದೇಶವೇ ಹಿಂದೂ ಸಂಪ್ರದಾಯವನ್ನು ಉಳಿಸಿಕೊಂಡು ಹೋಗಿದೆ. ಆ ದಿಸೆಯಲ್ಲಿ ಇವತ್ತು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಂದ ಇವತ್ತು ನಮ್ಮೆಲ್ಲರ ಈ ಕೃಪಾಶೀರ್ವಾದದಿಂದ ಅಯ್ಯಪ್ಪ ಸ್ವಾಮಿ ಆಶೀರ್ವಾದದಿಂದ ಎಲ್ಲ ಭಕ್ತಾದಿಗಳು ಪರಿವರ್ತನೆ ಆಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಣಗಳಾಗಿ ಒಂದು ಧರ್ಮವನ್ನು ಕಾಪಾಡ್ತಾರೆ ಅಂತ ಹೇಳಿ ಆಶಿಸುತ್ತೇನೆ. 34ನೇ ವರ್ಷದ ಮಂಡಲ ಪೂಜಾ ಮಹೋತ್ಸವ ಇಂದು ಸಿಂಧನೂರು ನಗರದ ವಾಸವಿ ನಗರ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಜರುಗಿದ್ದು ಪ್ರಾತಃ ಕಾಲ 4 ಗಂಟೆಯಿಂದ ಪೂಜಾ ಕೈಂಕರ್ಯಗಳು ಪ್ರಾರಂಭವಾಗಿದ್ದು ಈಗ ತಾನೇ ಅಷ್ಟೋತ್ತರ ಸಹಸ್ರನಾಮಾವಳಿಗೆ ಮುಗಿದು ಈಗ ಲೋಕವೀರಂ ಮತ್ತು ಕ್ಷಮಾಪಣೆ ಕಾರ್ಯಕ್ರಮ ಎಲ್ಲ ಮುಗಿದು ಸ್ವಾಮಿಯ ಕೃಪಾಶೀರ್ವಾದದಿಂದ ಸರ್ವರು ಕೂಡ ಸಿಂಧನೂರು ತಾಲೂಕಿನ ಸಮಸ್ತ ಜನರು ಮತ್ತು ನಗರದ ಎಲ್ಲ ಸಮಸ್ತ ಅಯ್ಯಪ್ಪ ಸ್ವಾಮಿ ಭಕ್ತರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲ ತಮ್ಮ ತನು ಮನ ಧನದ ಸಹಾಯದೊಂದಿಗೆ ಈ ಒಂದು ಅಯ್ಯಪ್ಪ ಸ್ವಾಮಿಯ ಜಾತ್ರಾ ಮಹೋತ್ಸವದಿಂದ ತಪ್ಪಲಿಕ್ಕಿಲ್ಲ ವಿಜೃಂಭಣೆಯಾಗಿ ಜರುಗಲಿಕ್ಕೆ ಕಾರಣವಾದಂಥ ಸಿಂಧನೂರು ನಗರದ ಜನತೆಗೆ ನಮ್ಮ ದೇವಸ್ಥಾನ ಸಮಿತಿಯ ಪರವಾಗಿ ಹಾಗೂ ಭಕ್ತಾದಿಗಳ ಪರವಾಗಿ ಅವರಿಗೆ ಶುಭ ಕೋರಲು ಯಾವತ್ತೂ ಶ್ರೀ ಶಬರಿಗಿರಿ ಅಯ್ಯಪ್ಪ ಸ್ವಾಮಿಯ ಕೃಪಾಶೀರ್ವಾದ ತಾಲೂಕಿನ ಜನತೆಗೆ, ಜಿಲ್ಲೆಯ ಜನತೆಗೆ ಹಾಗೂ ಕರ್ನಾಟಕ ನಮ್ಮ ಭಾರತ ದೇಶದ ಸಮೃದ್ಧಿ ಭಾರತವಾಗಿ ಮುಂದೆ ಒಂದು ಹಿಂದೂ ರಾಷ್ಟ್ರವಾಗಿ ಒಂದು ದೇಶದ ಪ್ರಪಂಚದ ಭಾವದಲ್ಲಿ ಮುಂಚೆಕೊಂಡು ಪ್ರವೃತ್ತಿಯನ್ನು ಭಗವಂತ ಎಲ್ಲರ ಮನಸ್ಸಿನಲ್ಲಿ ಒಂದು ತಾಣವಾಗಿ ನಿಂತು ಎಲ್ಲ ಭಕ್ತಾದಿಗಳಲ್ಲಿ ಮುಂದಿನ ಎಲ್ಲೇ ಕಾರ್ಯಕ್ರಮಗಳು ನಡೆದರೂ ಕೂಡ ಇಂಥ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸಹಾಯ ಹಸ್ತ ಸದಾಕಾಲ ಇರಲಂತ ಅವರಿಗೆ ಕೇಳಿಕೊಂಡ ಅವರಿಗೆ ದೇವರ ಆಯುರಾರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲು ಅರ್ಪಿಸುತ್ತೇನೆ. ಸ್ವಾಮಿಯೇ 34ನೇ ವರ್ಷ ಮಂಡಲ ಪೂಜಾ ಅದ್ಭುತವಾಗಿ ನಡೆಸಲಾಗುತ್ತದೆ. ಇದರಲ್ಲಿ ಸುಮಾರು ನೂರಾರು ಭಕ್ತಾದಿಗಳು ಅತ್ಯಂತ ಶ್ರದ್ಧೆಯಿಂದ ನಿಷ್ಠೆಯಿಂದ ಅಭಿಮಾನಿಗಳಾಗಿ ಇವತ್ತು ಅಯ್ಯಪ್ಪನ ಹೊಸ ದೀಕ್ಷೆಯನ್ನು ನೆರವೇರಿಸ್ತಾ ಇದ್ದಾರೆ. ಇದೆಲ್ಲ ಕೀರ್ತಿ ಸ್ವತಃ ಅಯ್ಯಪ್ಪ ಸ್ವಾಮಿ ಸಲ್ಲತ್ತನ್ನು ಹೇಳುತ್ತಾ ಇದೇ ಕಾರ್ಯಕ್ರಮವನ್ನು ಮುಂದಿನ ಇದೇ ರೀತಿಯಲ್ಲಿ ಸಾಗಿದೆ, ಮುಂದಿನ ಕಾಲಮಾನಗಳಿಂದ ಅದ್ದೂರಿಯಾಗಿ ಸಾಗಿದೆ ಅಂತ ಬಯಸುತ್ತಾ ಅಯ್ಯಪ್ಪ ಸ್ವಾಮಿ ಎಲ್ಲ ಸಿಂಧನೂರು ನಗರವಾಸಿಗಳಿಗೆ ಮತ್ತು ಆದ್ಯಂತ ಕರ್ನಾಟಕದಲ್ಲಿರುವಂಥ ಎಲ್ಲ ಕರ್ನಾಟಕ ಜನತೆಗೆ ಆರೋಗ್ಯ ಐಶ್ವರ್ಯಗಳನ್ನು ನೀಡಿ ಸುಖಶಾಂತಿಯಿಂದ ಎಲ್ಲರೂ ಬಾಳಲಿ ಅಂತೇಳಿ ಆ ಅಯ್ಯಪ್ಪ ಆಶೀರ್ವಾದ ನಾನು ಈ ದೇವಸ್ಥಾನ ಸಮಿತಿ ಅಧ್ಯಕ್ಷರಾಗಿ ಕೇಳಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ವಿಶ್ವನಾಥ್ ಮಾಲಿ ಪಾಟೀಲ್, ಚಂದ್ರಶೇಖರ್, ವಿರುಪಣ್ಣ, ಅಂಬರೀಶ್, ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಾದ ನಂದಪ್ಪ ಸ್ವಾಮಿ, ಮಂಜು ಚೌಹಾಣ್ ಸ್ವಾಮಿ, ಅಮರಯ್ಯ ಸ್ವಾಮಿ ಸೇರಿದಂತೆ ಅನೇಕ ಮಾಲಾಧಾರಿಗಳು ಇದ್ದರು. ಹಿಂದೂ ಭೋಜನಂ
ಶರಣಮಯ್ಯಪ್ಪ. ಓಂ ಶ್ರೀ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಸದ್ಗುರುನಾಥ ಹವಿಲಾಳಿ ವೀರ ವೀರಮಣಿಕಂಠ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ತಿಂದಕ ತೋಂ ಹವಿಲಾಳಿ ವೀರನೇ ವೀರಮಣಿಕಂಠನೇ ರಾಜಾಧಿರಾಜನೇ ರಾಜಕುಮಾರನೇ ಸದ್ಗುರುನಾಥ ಹವಿಲಾಳಿ ವೀರ ವೀರಮಣಿಕಂಠ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ತಿಂದಕ ತೋಂ ಹವಿಲಾಳಿ ವೀರನೇ ವೀರಮಣಿಕಂಠನೇ ರಾಜಾಧಿರಾಜನೇ ರಾಜಕುಮಾರನೇ ಇಲ್ಲಿ ಕಾರ್ಯಕ್ರಮ ಮುಂದಾನೆ ಎಲ್ಲರೂ ಕೂಡ ಪ್ರಸಾದ ಮಾಡುವಂತ ಸ್ವಾಮಿಗಳೆಲ್ಲರೂ ರಾಜ್ಯಸಭೆಯ ಚರ್ಚೆಯಲ್ಲಿ ಭಾರತೀಯ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಬಳಸಿದ್ದಕ್ಕಾಗಿ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ಚಲುವಾದಿ ಮಹಾಸಭಾ ಜಿಲ್ಲಾಧಿಕಾರಿ ಮೂಲಕ ಪ್ರಧಾನಮಂತ್ರಿ ಹಾಗೂ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದೆ. ಮನೆ ಪತ್ರ ಕೊಡಿ.
ಕೇಂದ್ರ ಸರ್ಕಾರದ ಗೃಹ ಸಚಿವ ಅಮಿತ್ ಶಾ ಅವರು ಉದ್ದೇಶಪೂರ್ವಕವಾಗಿ ಭಾರತೀಯ ಸಂವಿಧಾನದ ಮುಖ್ಯ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಮಾನಿಸಲು ಅವಹೇಳನಕಾರಿ ಹೇಳಿಕೆಯನ್ನು ಬಳಸಿದ್ದಾರೆ. ರಾಜ್ಯಸಭೆಯಲ್ಲಿ ನಡೆದ ಈ ಘಟನೆಯು ವಿಶ್ವದಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೋಟ್ಯಾಂತರ ಅನುಯಾಯಿಗಳ ಭಾವನೆಗಳನ್ನು ನೋಯಿಸಿದೆ. ಆದ್ದರಿಂದ ನೀವು ತಕ್ಷಣವೇ ಗೃಹ ಸಚಿವ ಅಮಿತ್ ಶಾ ಅವರಿಂದ ಕ್ಷಮೆ ಯಾಚಿಸಬೇಕು ಮತ್ತು ಅವರನ್ನು ಸಚಿವ ಸಂಪುಟದಿಂದ ತೆಗೆದು ಹಾಕಬೇಕು. ಇಲ್ಲದಿದ್ದರೆ ವಿಶ್ವದಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೋಟ್ಯಾಂತರ ಅನುಯಾಯಿಗಳು ಅಮಿತ್ ಶಾ ವಿರುದ್ಧ ಪ್ರತಿಭಟಿಸಲು ಮತ್ತು ಅವರನ್ನು ಬಹಿಷ್ಕರಿಸಲು ರಸ್ತೆಗಿಳಿಯುತ್ತಾರೆ ಎಂದು ಮನವಿಯಲ್ಲಿ ಎಚ್ಚರಿಸಲಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯ ನಿರ್ದೇಶಕ ಎಂ ವಸಂತ್, ಜಿಲ್ಲಾಧ್ಯಕ್ಷ ವೀರೇಶ್ ಗಾಣದಾಳ, ಬಿಎ ದೊಡ್ಡಮನಿ, ವಿಜಯ್ ಪ್ರಸಾದ್, ಯಲ್ಲಪ್ಪ, ರಾಮಪ್ಪ, ನರಸಪ್ಪ, ಗೋವಿಂದರಾಜು ಸೇರಿದಂತೆ ಇತರರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಕ್ಫ್ ಹಾಗೂ ಸರ್ಕಾರದ ಗೈರಾಣಿ ಜಮೀನುಗಳನ್ನು ಅಕ್ರಮವಾಗಿ ನೋಂದಾಯಿಸಿಕೊಳ್ಳುತ್ತಿರುವವರ ಮೇಲೆ ಕ್ರಮ ಕೈಗೊಳ್ಳಿ, ಜಾವೇದ್ ಖಾನ್. ಸಚಿವ ಸ್ಥಾನದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತೆಗೆದುಹಾಕಲು ಬಿಎಸ್ಪಿ ಆಗ್ರಹ. ಮೂವತ್ಮೂರನೇ ವಾರ್ಡಿನ ಸಮಗ್ರ ಅಭಿವೃದ್ಧಿಗೆ ನಿವಾಸಿಗಳ ಒತ್ತಾಯ. ಟಿಪ್ಪು ಸುಲ್ತಾನ್ ಗಾರ್ಡನ್ ಅಭಿವೃದ್ಧಿಗೆ ಮನವಿ. ಅಂಗನವಾಡಿಯಲ್ಲಿ ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಆದ್ಯತೆ ನೀಡಲಾಗುತ್ತದೆ, ಮಹೇಶ್ ನಾಯಕ್. ಸಚಿವ ಸ್ಥಾನದಿಂದ ಶಾ ವಜಾಗೊಳಿಸದಿದ್ದರೆ ವಿಶ್ವದಾದ್ಯಂತ ಹೋರಾಟ, ಭಾರತೀಯ ಬೌದ್ಧ ಮಹಾಸಭಾ. ಸಿಂಧನೂರು ನಗರದ ವಾಸವಿ ನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿ ಸಮಿತಿ ವತಿಯಿಂದ 34ನೇ ಮಂಡಲ ಪೂಜಾ ಕಾರ್ಯಕ್ರಮ. ಮತ್ತು ಸಚಿವ ಸ್ಥಾನದಿಂದ ಶಾ ವಜಾಕ್ಕೆ ಛಲವಾದಿ ಮಹಾಸಭಾ ಆಗ್ರಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಅಮೋಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು. VRD Education Trust, ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್. ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ. ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ. ವಿಳಾಸ: ಬಾಲಾಜಿ ಕಾಂಪ್ಲೆಕ್ಸ್, ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449416176 ಹಾಗೂ 8050151776. ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ SR ಡೆವಲಪರ್ ಜೊತೆಗೆ ಕೈ ಜೋಡಿಸಿ. SR ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ಶ್ರೀ ಭೈರೋಬ ಮಿಲ್ಕ್ ಡೈರಿ, ನಮ್ಮಲ್ಲಿ ಎಲ್ಲಾ ತರಹದ ಡೈರಿ ಉತ್ಪನ್ನಗಳು ಲಭ್ಯವಿವೆ. ಮದುವೆ ಹಾಗೂ ಇನ್ನಿತರೆ ಸಮಾರಂಭಗಳಿಗೆ ಆರ್ಡರ್ಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ತುಂಬಾ ರುಚಿಕರವಾದ ತಾಜಾ ಹಾಲು, ಮೊಸರು,
ತುಪ್ಪ, ಪನ್ನೀರ್ ಸೇರಿದಂತೆ ಎಲ್ಲಾ ಪದಾರ್ಥಗಳು ಲಭ್ಯವಿವೆ. ಸ್ಥಳ ಸುಖ್ ಶಾಂತಿ ನಗರ, ಆಶಾಪುರ್ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 9035061741 9353647408.